ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಯಾವುದೇ ರೀತಿ ವಿಡಿಯೋ ಹಾಕೋಕ್ಕಾಗಿಲ್ಲ, ಯಾಕಂದ್ರೆ ಸ್ವಲ್ಪ ಆರಾಮಿಲ್ಲ ಮತ್ತು ನೆಗಡಿದಾಗಿರೋದ್ರಿಂದ ವಾಯ್ಸ್ ನೆಟ್ ಇಲ್ಲ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಆದರೆ ನಾಳೆ ವಿಶೇಷವಾದ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋದಿತ್ತು. ನಾಳೆ ಶ್ರಾವಣ ಮಾಸದ ಮೊದಲನೇ ಸೋಮವಾರ ಆಗಿರುವುದರಿಂದ ಶಿವಮುಷ್ಟಿ ಅರ್ಪಣೆ ನಾವು ಮಾಡ್ತೇವೆ. ಹಾಗಾಗಿ ಶಿವಮುಷ್ಟಿ ಅರ್ಪಣೆ ಮಾಡುವುದರಿಂದ ನಮ್ಮ ಮನ್ಯಾಗ ಸುಖ ಶಾಂತಿ ನೆಮ್ಮದಿ ನೆಲೆಸ್ತೈತಿ. ನಾವೆಲ್ಲರೂ ಪ್ರಯತ್ನ ಪಡೋದು ಅದಕ್ಕೋಸ್ಕರ, ಎಲ್ಲ ಪ್ರತಿಯೊಂದು ಮಾಡೋದೆಲ್ಲ ಅದಕ್ಕೋಸ್ಕರ. ಹಾಗಾಗಿ ನಾಳಿನ ದಿನ ತಪ್ಪದೆ ನೀವು ಶಿವಾಲಯಕ್ಕೆ ಹೋಗಿ ಶಿವಮುಷ್ಟಿ ಅರ್ಪಣೆ ಮಾಡೋಕ್ಕಾಗದಿಲ್ಲ ಅಂದ್ರೆ ಮನೆಯಲ್ಲಿರುವ ಶಿವಲಿಂಗಕ್ಕೆ ಯಾವ ರೀತಿ ಶಿವಮುಷ್ಟಿಯನ್ನು ಅರ್ಪಣೆ ಮಾಡೋದು ಇವತ್ತು, ಮತ್ತು ಯಾವ ಮಂತ್ರ ಹೇಳಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿರಿ. ಮೊದಲನೇದಾಗಿ ನೀವು ದೇವಾಲಯಕ್ಕೆ ಹೋಗಿರಂದ್ರೆ ಅಲ್ಲಿ ಶಿವಮುಷ್ಟಿ ಅರ್ಪಣೆ ಮಾಡಿ ಕೊಡ್ತಾರೋ, ಅಲ್ಲಿ ನೀವು ಅರ್ಪಣೆ ಮಾಡ್ಬೋದು. ಇಲ್ಲ ನಾವು ಮನ್ಯಾಗ ಮಾಡ್ತೇವಂದ್ರೆ ಮೊದಲನೇದಾಗಿ ನಿಮಗೆ ಶಿವ ಅಂತಂದ್ರೆ ಅಭಿಷೇಕ ಮಾಡ್ಕೋದೈತಿ, ಪಂಚಾಮೃತದಿಂದ ಮಾಡ್ಕೊರಿ ಅಥವಾ ಜಲದಿಂದ ಅಭಿಷೇಕ ಮಾಡ್ಕೋದೈತಿ. ಆದಷ್ಟು ನಾಳೆ ಬಿಲ್ವ ಪತ್ರಗಳನ್ನ ಶಿವಲಿಂಗಕ್ಕೆ ಅರ್ಪಣೆ ಮಾಡೋದೈತಿ. ಆ ನಂತರ ನಮಗೆ ಶಿವ ಅಷ್ಟೋತ್ತರ ಶತನಾಮಾವಳಿ 108 ಹೆಸರುಗಳನ್ನ ತಗೋತಾ ನಮ್ಗೆ ಬಿಲ್ವ ಪತ್ರ ಅರ್ಚನೆ ಮಾಡೋದೈತಿ. ಆನಂತರ 4 ಸೋಮವಾರ 4 ಒಂದು ವಸ್ತುಗಳನ್ನ ಅರ್ಪಣೆ. ಮೊದಲನೇ ಸೋಮವಾರ ಅಕ್ಕಿ ಐತಿ, 2ನೇ ಸೋಮವಾರ ಬಿಳಿ ಎಳ್ಳ, 3ನೇ ಸೋಮವಾರ ಹೆಸರು ಕಾಳು ಇದೆ, ಹೆಸರು ಬೇಳೆ ಎಲ್ಲ ಹೆಸರು ಕಾಳು, 4ನೇ ಸೋಮವಾರ ಅಗಸಿ ಬೀಜ ಅಂತೇಳಿ. ಇನ್ನು ಶಿವಮುಷ್ಟಿ ಅರ್ಪಣೆ ಮಾಡುವಾಗ ಬಲಗೈಯಾಗ ಆಗುವಷ್ಟ ಅಕ್ಕಿ, ನಾಳೆ ಅಕ್ಕಿ ಇರುವುದರಿಂದ ಅಕ್ಕಿಯನ್ನು ಹಿಡ್ಕೊಂಡು ಶಿವನಿಗೆ ಅಂದರೆ ಶಿವಲಿಂಗಕ್ಕೆ ಅರ್ಪಣೆ ಮಾಡುವಾಗ ಒಂದು ಮಂತ್ರ ಹೇಳ್ತೇನೆ. ನಮ ಶಿವಾಯ ಶಾಂತಾಯ ಪಂಚವಕ್ತಾಯ ಶೂಲಿನೇ ಶೃಂಗಿ ಭೃಂಗಿ ಮಹಾಕಾಲಾಯ ಗಣಯುಕ್ತಾಯ ಶಂಭವೆ. ಇದು ಹೇಳ್ಬೋದು. ಇಲ್ಲಾಂದ್ರೆ ಶಿವ ಮಹಾದೇವ ನನ್ನ ಶಿವಮುಷ್ಟಿ ಈಶ್ವರ ದೇವ, ಅತ್ತೆ ಮಾವ ಮೈದುನ ನಾದಿನಿ ಅತ್ತಿಗೆ ಇಷ್ಟವಿಲ್ಲದವರನ್ನು ಇಷ್ಟಪಡುವಂತೆ ಮಾಡು ಎಂದು ಹೇಳುತ್ತಾ ಶಿವಮುಷ್ಟಿಯನ್ನು ಶಿವಲಿಂಗಕ್ಕೆ ಅರ್ಪಿಸಬೇಕು. ಈ ಮಂತ್ರಗಳನ್ನು ಕಮ್ಯುನಿಟಿ ಪೋಸ್ಟ್ ಮಾಡಿದೆನು. ಇದನ್ನು ಹೇಳ್ಕೊಂಡು ನಾಳೆ ನೀವು ಮನ್ಯಾಗ ಎಲ್ಲರೂ ಕೂಡ ಶಿವಮುಷ್ಟಿಯನ್ನು ಅರ್ಪಣೆ ಮಾಡಿರಿ. ಶಿವಮುಷ್ಟಿ ಅರ್ಪಣೆ ಮಾಡೋದ್ರಿಂದ ಮನ್ಯಾಗ ಎಲ್ಲ ದಾರಿದ್ರ್ಯಗಳು ದೂರ ಆಗ್ತಾವೆ, ಗಂಡ ಹೆಂಡತಿ ನಡುಕಿದ್ದಂಥ ಜಗಳ ದೂರ ಆಗ್ತೈತಿ, ಮನ್ಯಾಗಿದ್ದಂಥ ಎಷ್ಟೋ ಸಮಸ್ಯೆಗಳು ದೂರ ಆಗ್ತಾವೆ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಮಾಡುವಂಥ ರುದ್ರದ ಪಠನೆ ಆಗಲಿ, ರುದ್ರಾಭಿಷೇಕ ಆಗಲಿ, ಮತ್ತು ನಾವು ಶಿವನಿಗೆ ಸಾದಾ ನೀರಿನಿಂದನೂ ಕೂಡ ಒಂದು ಅಭಿಷೇಕ ಭಕ್ತಿಯಿಂದ ಅಭಿಷೇಕ ಮಾಡಿದ್ರೆ ಖಂಡಿತವಾಗಿ ಅದು ತಲುಪ್ತೈತಿ. ಆ ಥರ ಫಲ ನಮಗೆ ಸಿಗ್ತೈತಿ. ನಮ್ಮ ಕರ್ಮಗಳು ಚಲೋ ಇರಲಿ, ನಾವು ಮಾಡುವಂಥ ಕೆಲಸಗಳು ಚಲೋ ಇರಲಿ. ಆದಷ್ಟು ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ, ಸ್ವಾಮಿ ಸೇವೆಯನ್ನು ಮಾಡಿರಿ. ಆನಂತರ ಇನ್ನಿಷ್ಟು ಉಪಾಯಗಳನ್ನ ನೀವು ಇನ್ನೂ ಯಾರು ಶಿವಮುಷ್ಟಿಯನ್ನು ಅರ್ಪಣೆ ಮಾಡ್ಲತ್ರ ನಾಳಿಂದ ಖಂಡಿತವಾಗಿ ನಿಮ್ಮ ಮನ್ಯಾಗ ಕೂಡ ಅರ್ಪಣೆ ಮಾಡಿರಿ. ಈ ಮಾಹಿತಿ ನಿಮ್ಮ ಜೊತೆ ನನಗೆ ಶೇರ್ ಮಾಡ್ಕೋದಿತ್ತು. ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೇನೆ. ನಾಳಿನ ದಿನ ಆದಷ್ಟು ಎಲ್ಲರೂ ಉಪವಾಸ ಸಾಧ್ಯ ಆದರೆ ಉಪವಾಸ ಕೂಡ ಮಾಡಿರಿ. ಉಪವಾಸ ಸಾಧ್ಯ ಆಗಲಿಲ್ಲ ಅಂದ್ರೆ ಶಿವಮುಷ್ಟಿಯನ್ನು ಅರ್ಪಣೆ ಮಾಡಿ ಸರಳವಾಗಿ ಪೂಜೆಯನ್ನು ಮಾಡಿರಿ ಮನ್ಯಾಗ. ನಾಳಿನ ಶ್ರಾವಣ ಮಾಸದ ಮೊದಲನೇ ಸೋಮವಾರ ಖಂಡಿತವಾಗಿ ನೀವೆಲ್ಲರೂ ಈ ಸೇವೆಯನ್ನು ಮಾಡ್ತೀರಿ ಅನ್ಕೊಂಡ್ರೆ, ಯಾರ್ಯಾರು ಸೇವೆ ಮಾಡಿದರೆ ದಯವಿಟ್ಟು ಕಮೆಂಟ್ ಹಾಕಿರಿ. ಆನಂತರ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನೀವು ಮಾಡೋದಿಷ್ಟೇ, ನನಗೊಂದು ಕಮೆಂಟ್, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದ, ವಿಡಿಯೋಕ್ಕೊಂದು ಲೈಕ್ ಕೊಡೋದ, ನಿಮ್ಮ ಸುತ್ತಮುತ್ತದವರಿಗೆ ಈ ಸ್ವಾಮಿ ಸೇವೆನ ಪ್ರಸಾರ ಮಾಡಿರಿ.